ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಎಲ್ಲ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಿಗೆ ಉಪಯುಕ್ತ ಆಗೋ ರೀತಿಯಲ್ಲಿ 6ನೇ ತರಗತಿ ಸಮಾಜ ವಿಜ್ಞಾನದ ಅಧ್ಯಾಯ 2 ಭಾರತ ನಮ್ಮ ಹೆಮ್ಮೆ ಈ ಪಾಠದ ಪ್ರಮುಖ 30 ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ. ಈ ಹಿಂದಿನ ಸೆಷನ್ನಲ್ಲಿ ನಾವು ಅಧ್ಯಾಯ 1 ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಈ ಪಾಠದ ಕುರಿತಾಗಿ ಒಟ್ಟು 50 ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡಿದ್ವಿ. ಸೊ ಇವತ್ತಿನ ಸೆಷನ್ನಲ್ಲಿ ಭಾರತ ನಮ್ಮ ಹೆಮ್ಮೆ ಈ ಪಾಠದ 30 ಪ್ರಶ್ನೋತ್ತರಗಳನ್ನು ಪಟ್ಟಿ ಮಾಡಿದ್ದೀನಿ. ಒಂದೊಂದೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಓಕೆ, ಮೊದಲನೆಯ ಪ್ರಶ್ನೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎಂಬ ಉಕ್ತಿಯ ಸರಿಯಾದ ಅರ್ಥವೇನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಇದರ ಅರ್ಥ ತಾಯಿ ಹಾಗೂ ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಈ ಒಂದು ಹೇಳಿಕೆ ಪಠ್ಯಪುಸ್ತಕದಲ್ಲಿ ಅಧ್ಯಾಯ 2ರಲ್ಲಿ ಇದೆ. ಸೊ ಹಾಗಾಗಿ ಈ ಪ್ರಶ್ನೆ ಆಗಿದೆ. ಮಾತೃಭೂಮಿ ಮತ್ತು ತಾಯಿಯ ಮೇಲಿನ ಗೌರವವನ್ನು ವ್ಯಕ್ತಪಡಿಸುವ ಈ ಪ್ರಾಚೀನ ಉಕ್ತಿಯು ತಾಯಿ ಹಾಗೂ ತಾಯಿನಾಡು ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದದ್ದು ಎಂದು ಸಾರುತ್ತದೆ. ಓಕೆ, ಸೊ ನೆಕ್ಸ್ಟ್ ಎರಡನೆಯ ಪ್ರಶ್ನೆ, ಅಲೆಮಾರಿ ಜೀವನ ನಡೆಸುತ್ತಿದ್ದ ಆದಿಮಾನವ ಒಂದೆಡೆ ಸ್ಥಿರವಾಗಿ ವಾಸ ಮಾಡಲು ತೊಡಗಿದಾಗ ಯಾವ ಜೀವನ ಆರಂಭವಾಯಿತು ಅಂತ ಅಂದರೆ, ಅಲೆಮಾರಿ ಜೀವನವನ್ನು ನಡೆಸುತ್ತಿದ್ದಂತಹ ಆದಿಮಾನವ ಒಂದೆಡೆ ಸ್ಥಿರವಾಗಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಒಂದು ಗ್ರಾಮ ಜೀವನ ಅನ್ನೋದು ಆರಂಭ ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ ಗ್ರಾಮ ಜೀವನ. ಓಕೆ, ಸೊ ಇಲ್ಲಿ ವಿವರಣೆಯನ್ನು ನೋಡೋಣ. ಆದಿಮಾನವ ಅಲೆಮಾರಿ ಜೀವನವನ್ನು ಬಿಟ್ಟು ಕೃಷಿ ಹಾಗೂ ವಸತಿಯನ್ನು ಕಂಡುಕೊಂಡು ಒಂದೆಡೆ ನೆಲೆಸಲು ತೊಡಗಿದಾಗ ಗ್ರಾಮ ಜೀವನವು ಪ್ರಾರಂಭವಾಯಿತು. ಓಕೆ, ಸೊ ನೆಕ್ಸ್ಟ್ ಮೂರನೆಯ ಪ್ರಶ್ನೆ, ಪುರಾಣಗಳ ಪ್ರಕಾರ ಪ್ರಥಮ ತೀರ್ಥಂಕರರಾದ ವೃಷಭನಾಥನ ಹಿರಿಯ ಮಗ ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ವೃಷಭನಾಥನ ಹಿರಿಯ ಮಗ ಭರತ. ಓಕೆ, ವಿವರಣೆ, ಜೈನ ಪರಂಪರೆಯ ಪ್ರಥಮ ತೀರ್ಥಂಕರರಾದ ವೃಷಭನಾಥನ ಹಿರಿಯ ಮಗ ಭರತ. ಇವನು ಆಳಿದ ನಾಡನ್ನು ಪುರಾಣಗಳಲ್ಲಿ ಭರತ ವರ್ಷ ಎಂದು ಕರೆಯಲಾಗಿದೆ. ಓಕೆ, ಸೊ ಪ್ರಥಮ ತೀರ್ಥಂಕರ ವೃಷಭನಾಥನ ಹಿರಿಯ ಮಗ ಭರತ. ನೆಕ್ಸ್ಟ್, ಭರತನೆಂಬ ರಾಜನು ಆಳಿದ ನಾಡನ್ನು ಪುರಾಣಗಳಲ್ಲಿ ಏನೆಂದು ಕರೆಯಲಾಯಿತು ಅಂತ ಅಂದರೆ ಭರತ ವರ್ಷ ಅಂತ ಕರೆಯಲಾಯಿತು. ಓಕೆ, ಭರತರಾಜನು ಆಳಿದ ವಿಶಾಲವಾದ ಪ್ರದೇಶವನ್ನು ಪ್ರಾಚೀನ ಪುರಾಣಗಳಲ್ಲಿ ಭರತ ವರ್ಷ ಅಥವಾ ಭರತಖಂಡ ಎಂದು ನಾಮಕರಣ ಮಾಡಲಾಯಿತು. ಹಾಗಾಗಿ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಬಂದಿದೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಇನ್ನು ನೆಕ್ಸ್ಟು, ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಯಾವ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಸಿಂಧೂ ನದಿ. ಓಕೆ, ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನಲ್ಲಿ ವಾಸಿಸುತ್ತಿದ್ದ ಜನರೊಂದಿಗೆ ವ್ಯಾಪಾರ ಹಾಗೂ ಸಾಂಸ್ಕೃತಿಕ ಸಂಪರ್ಕ ಹೊಂದಿದ್ದರು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಿಂಧೂ ನದಿ. ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು. ನೆಕ್ಸ್ಟು 6ನೆಯ ಪ್ರಶ್ನೆ, ಪರ್ಷಿಯನ್ನರು ಸಿಂಧೂ ನದಿ ಬಯಲಿನ ಜನರನ್ನು ಏನೆಂದು ಕರೆದರು? ಪರ್ಷಿಯನ್ನರು ಸಿಂಧೂ ನದಿ ಬಯಲಿನ ಜನರನ್ನು ಹಿಂದೂ ಅಂತ ಕರೀತಾರೆ. ಪರ್ಷಿಯನ್ ಭಾಷೆಯಲ್ಲಿ ಸಕಾರದ ಉಚ್ಚಾರಣೆ ಇಲ್ಲದ ಕಾರಣ ಅವರು ಸಿಂಧೂ ನದಿಯ ಬಯಲಿನ ಜನರನ್ನು ಹಿಂದೂ ಎಂದು ಕರೆದರು. ಹೀಗಾಗಿ ಭಾರತಕ್ಕೆ ಹಿಂದೂಸ್ತಾನ್ ಅನ್ನುವಂತಹ ಹೆಸರು ಬಂತು ಅನ್ನುವಂತಹ ಉಲ್ಲೇಖ ಇದೆ. ನೆಕ್ಸ್ಟು 7ನೆಯ ಪ್ರಶ್ನೆ, ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಹಿಂದೂ ಪದವನ್ನು ಮೌಖಿಕವಾಗಿ ಏನೆಂದು ಕರೆದರು? ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಹಿಂದೂ ಪದವನ್ನು ಸಿಂಡೇಸ್ ಅನಂತರ ಇಂಡು ಅಂತ ಕರೀತಾರೆ. ಸೊ ಹೀಗಾಗಿ ಭಾರತಕ್ಕೆ ಇಂಡಿಯಾ ಅನ್ನುವಂತಹ ಹೆಸರು ಬಂದಿದೆ ಅಂತ ಹೇಳಲಾಗುತ್ತೆ. ವಿವರಣೆ, ಗ್ರೀಕರು ಭಾರತೀಯರ ಸಂಪರ್ಕಕ್ಕೆ ಬಂದಾಗ ಮೌಖಿಕವಾಗಿ ಹಿಂದೂ ಪದವನ್ನು ಸಿಂಡೇಸ್ ಎಂದು ಉಚ್ಚರಿಸಿ ನಂತರ ಇಂಡು ಎಂದು ಕರೆದರು. ಇದರಿಂದ ಮುಂದೆ ಇಂಡಿಯಾ ಎಂಬ ಹೆಸರು ಬಂತು ಅಂತ ಹೇಳಲಾಗಿದೆ. ಓಕೆ, ಸೊ ನೆಕ್ಸ್ಟ್ 8ನೆಯ ಪ್ರಶ್ನೆ, ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ನಮ್ಮ ದೇಶವು ಏನೆಂದು ಹೆಸರಾಯಿತು ಅಂತ ಇದೆ. ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ನಮ್ಮ ದೇಶವು ಇಂಡಿಯಾ ಅನ್ನುವಂತಹ ಹೆಸರಿನಿಂದ ಪ್ರಸಿದ್ಧಿಯಾಗುತ್ತೆ. ಬ್ರಿಟಿಷರ ಆಡಳಿತ ಮತ್ತು ಪಾಶ್ಚಾತ್ಯರ ಪ್ರಭಾವದಿಂದಾಗಿ ನಮ್ಮ ದೇಶಕ್ಕೆ ಇಂಡಿಯಾ ಎಂಬ ಹೆಸರು ಜಾಗತಿಕವಾಗಿ ಪ್ರಸಿದ್ಧಿಯಾಯಿತು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಈಗ ಈ ಮೇಲಿನ ಪ್ರಶ್ನೆಗಳಿಂದ ನಮಗೆ ನಮ್ಮ ದೇಶಕ್ಕೆ ಯಾವ್ಯಾವ ಹೆಸರು ಹೇಗೆ ಬಂತು ಅನ್ನೋದನ್ನು ನೀವು ತಿಳ್ಕೊಂಡ್ರಿ. ಭರತ ಆಳಿದಂತಹ ನಾಡನ್ನು ಭಾರತ ಅಂತ ಕರಿತೀವಿ. ಅನಂತರ
ಪರ್ಷಿಯನ್ನರಿಂದ ಹಿಂದೂಸ್ತಾನ್ ಆಯಿತು. ಅನಂತರ ಗ್ರೀಕರ ಉಚ್ಚಾರಣೆಯಿಂದ ಇಂಡು ಅನ್ನುವಂತಹ ಪದ ಇಂಡಿಯಾ ಆಯಿತು. ಆಂಗ್ಲರ ಪ್ರಭಾವದಿಂದ ಇಂಡಿಯಾ ಅನ್ನೋದು ಆ ಒಂದು ಹೆಸರು ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ. ಓಕೆ, ಸೊ ನೆಕ್ಸ್ಟ್ 9ನೇ ಪ್ರಶ್ನೆ. ಸಾಮಾನ್ಯ ಶಕ 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಸಂಸ್ಥೆಯನ್ನು ಸ್ಥಾಪಿಸಿದ ಯುರೋಪಿಯನ್ ವಿದ್ವಾಂಸ ಯಾರು? ಇದು ಆಲ್ರೆಡಿ ಕ್ವಶನ್ ಆಗಿದೆ ಬಹಳಷ್ಟು ಸಲ. 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಸಂಸ್ಥೆಯನ್ನು ಸ್ಥಾಪಿಸಿದವರು ವಿಲಿಯಂ ಜೋನ್ಸ್. ವಿಲಿಯಂ ಜೋನ್ಸ್ ಅವರು ಸಂಸ್ಕೃತ ಭಾಷೆ ಹಾಗೂ ಭಾರತೀಯ ಪ್ರಾಚೀನ ಸಾಹಿತ್ಯವನ್ನು ಅಧ್ಯಯನ ಮಾಡಲು ಸಾಮಾನ್ಯ ಶಕ 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಸಂಸ್ಥೆಯನ್ನು ಸ್ಥಾಪಿಸಿದರು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ 10ನೇ ಪ್ರಶ್ನೆ. ಏಷ್ಯಾಟಿಕ್ ಸೊಸೈಟಿ ಸಂಸ್ಥೆಯನ್ನು ಸಾಮಾನ್ಯ ಶಕ 1832ರಲ್ಲಿ ಏನೆಂದು ಮರುನಾಮಕರಣ ಮಾಡಲಾಯಿತು ಅಂತ ಕೇಳಿದ್ದಾರೆ. ಸೊ ಇದನ್ನು ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಮರುನಾಮಕರಣ ಮಾಡಲಾಗುತ್ತೆ 1832ನೇ ಇಸ್ವಿಯಲ್ಲಿ. ಓಕೆ, ಸಾಮಾನ್ಯ ಶಕ 1784ರಲ್ಲಿ ಸ್ಥಾಪನೆಯಾದ ಏಷ್ಯಾಟಿಕ್ ಸೊಸೈಟಿಯನ್ನು ಸಾಮಾನ್ಯ ಶಕ 1832ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಪುನರ್ನಾಮಕರಣ ಮಾಡಲಾಯಿತು. ಓಕೆ, ಸೊ ನೆಕ್ಸ್ಟ್ 11ನೇ ಪ್ರಶ್ನೆ. ಸಂಸ್ಕೃತದಿಂದ ಇಂಗ್ಲೀಷಿಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು ಅಂತ ಕೇಳಿದರೆ ಮೊದಲ ಕೃತಿ ಭಗವದ್ಗೀತೆ. ಏಷ್ಯಾಟಿಕ್ ಸೊಸೈಟಿಯು ಪವಿತ್ರ ಗ್ರಂಥವಾದ ಶ್ರೀಮದ್ ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ಭಾಷಾಂತರಿಸಿತು. ಇದು ಸಂಸ್ಕೃತದಿಂದ ಇಂಗ್ಲೀಷಿಗೆ ಅನುವಾದಗೊಂಡ ಮೊದಲ ಕೃತಿಯಾಗಿದೆ. ಸೊ ಇದನ್ನು ಯಾರು ತರ್ಜುಮೆ ಮಾಡಿದ್ದು ಅಂತ ಅಂದರೆ ಏಷ್ಯಾಟಿಕ್ ಸೊಸೈಟಿ ಸಂಸ್ಥೆಯ ಸ್ಥಾಪಕರಾದಂತಹ ವಿಲಿಯಂ ಜೋನ್ಸ್ ಅವರು. ಓಕೆ, ಸೊ ನೆಕ್ಸ್ಟ್ 12ನೇ ಪ್ರಶ್ನೆ. ಕಾಳಿದಾಸನ ಶಾಕುಂತಲ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲೀಷಿಗೆ ಅನುವಾದಿಸಿದವರು ಯಾರು ಅಂದರೆ ವಿಲಿಯಂ ಜೋನ್ಸ್. ಓಕೆ, ಮಹಾಕವಿ ಕಾಳಿದಾಸನ ಪ್ರಸಿದ್ಧ ಸಂಸ್ಕೃತ ನಾಟಕ ಅಭಿಜ್ಞಾನ ಶಾಕುಂತಲಂ ಅನ್ನು ವಿಲಿಯಂ ಜೋನ್ಸ್ ಅವರು ಇಂಗ್ಲೀಷ್ ಭಾಷೆಗೆ ಅನುವಾದಿಸಿ ಜಗತ್ತಿಗೆ ಉಡುಗೊರೆಯಾಗಿ ನೀಡಿದರು ಅಂತ ಹೇಳ್ಬೋದು. ಇನ್ನು 13ನೇ ಪ್ರಶ್ನೆ. ಪ್ರಾಚೀನ ಶಾಸನಗಳಲ್ಲಿ ಕಂಡುಬರುವ ಮಗಧ ಪ್ರದೇಶದ ಪ್ರಸ್ತುತ ಹೆಸರೇನು? ಸೊ ಮಗಧವನ್ನು ನಾವು ಈಗ ಬಿಹಾರ್ ಅಂತ ಕರಿತೀವಿ. ಪ್ರಾಚೀನ ಭಾರತದ ಮಹಾನ್ ಸಾಮ್ರಾಜ್ಯಗಳ ಕೇಂದ್ರವಾಗಿದ್ದ ಮಗಧ ಪ್ರದೇಶವನ್ನು ಪ್ರಸ್ತುತ ಬಿಹಾರ್ ರಾಜ್ಯವೆಂದು ಕರೆಯಲಾಗುತ್ತದೆ. 14ನೇ ಪ್ರಶ್ನೆ. ಪ್ರಾಚೀನ ಸ್ಥಳನಾಮ ಕಳಿಂಗದ ಪ್ರಸ್ತುತ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಡಿಶಾ. ಓಕೆ, ಕಳಿಂಗದ ಈಗಿನ ಹೆಸರು ಒಡಿಶಾ. ಸಾಮ್ರಾಟ್ ಅಶೋಕನ ಕಳಿಂಗ ಯುದ್ಧದಿಂದ ಇತಿಹಾಸದಲ್ಲಿ ಪ್ರಸಿದ್ಧವಾದ ಪ್ರಾಚೀನ ಕಳಿಂಗ ಪ್ರದೇಶವನ್ನು ಇಂದು ಒಡಿಶಾ ರಾಜ್ಯವೆಂದು ಕರೆಯಲಾಗುತ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ. ಇಂದ್ರಪ್ರಸ್ಥ ಎಂಬ ಪ್ರಾಚೀನ ಸ್ಥಳದ ಇಂದಿನ ಹೆಸರೇನು? ಇಂದ್ರಪ್ರಸ್ಥ ಈ ಒಂದು ಸ್ಥಳದ ಈಗಿನ ಹೆಸರು ದೆಹಲಿ. ಮಹಾಭಾರತ ಕಾಲದಲ್ಲಿ ಪಾಂಡವರ ರಾಜಧಾನಿಯಾಗಿದ್ದ ಪ್ರಾಚೀನ ಸ್ಥಳ ಇಂದ್ರಪ್ರಸ್ಥವು ಪ್ರಸ್ತುತ ಭಾರತದ ರಾಜಧಾನಿಯಾದ ದೆಹಲಿ ನಗರವಾಗಿದೆ. ಓಕೆ, ಮಹಾಭಾರತ ಕಾಲದಲ್ಲೇ ಈ ಒಂದು ಸ್ಥಳ ರಾಜಧಾನಿಯಾಗಿತ್ತು. ಆಗ ಇಂದ್ರಪ್ರಸ್ಥ ಅಂತ ಕರೀತಾ ಇದ್ರು, ಇವಾಗ ದೆಹಲಿ ಅಂತ ಕರೆಯಲಾಗ್ತಿದೆ. ಓಕೆ, ಸೊ ನೆಕ್ಸ್ಟ್ 16ನೇ ಪ್ರಶ್ನೆ. ಚೇರ ಎಂಬ ಪ್ರಾಚೀನ ನೆಲೆ ಇಂದು ಯಾವ ರಾಜ್ಯವಾಗಿ ಗುರುತಿಸಲ್ಪಟ್ಟಿದೆ? ಚೇರ ಇದು ಈಗ ಕೇರಳ ಅಂತ ಕರಿತಾ ಇದ್ದೀವಿ. ಓಕೆ, ದಕ್ಷಿಣ ಭಾರತವನ್ನು ಆಳಿದ ಪ್ರಾಚೀನ ಚೇರ ರಾಜವಂಶದ ಆಡಳಿತ ಪ್ರದೇಶವು ಇಂದಿನ ಕೇರಳ ರಾಜ್ಯವಾಗಿ ಗುರುತಿಸಲ್ಪಟ್ಟಿದೆ. ಓಕೆ, ಸೊ ನೆಕ್ಸ್ಟ್ 17ನೇ ಪ್ರಶ್ನೆ. ಅಶೋಕನ ಶಿಲಾಲೇಖನಗಳಲ್ಲಿ ವಿಪುಲವಾಗಿ ಬಳಸಲಾದ ಅಂಕಿಗಳು ಸುಮಾರು ಎಷ್ಟು ವರ್ಷಗಳಷ್ಟು ಹಿಂದಿನವು ಅಂತ ಕೇಳಲಾಗಿದೆ. ಇಲ್ಲಿ ಸರಿಯಾದ ಉತ್ತರ 2300 ವರ್ಷಗಳಷ್ಟು ಹಿಂದಿನ ಅಂಕಿಗಳು ಅಂತ ಹೇಳ್ಬೋದು. ವಿವರಣೆ. ಮೌರ್ಯ ಸಾಮ್ರಾಟ ಅಶೋಕನ ಶಾಸನಗಳಲ್ಲಿ ಪ್ರಾಚೀನ ಭಾರತೀಯ ಅಂಕಿಗಳನ್ನು ಬಳಸಲಾಗಿದ್ದು ಇವು ಸುಮಾರು 2300 ವರ್ಷಗಳಷ್ಟು ಹಳೆಯದಾಗಿವೆ. ಓಕೆ, ಸೊ ಈ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಶೂನ್ಯ ಅಥವಾ ಸೊನ್ನೆಯನ್ನು ಮೊತ್ತ ಮೊದಲು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದರೆ ಅದು ಭಾರತೀಯರಿಗೆ ಸಲ್ಲುತ್ತದೆ. ಗಣಿತ ಕ್ಷೇತ್ರದಲ್ಲಿ ಶೂನ್ಯವನ್ನು ಮೊತ್ತ ಮೊದಲು ಸಂಖ್ಯಾಸೂಚಕವಾಗಿ ಮತ್ತು ಸ್ಥಾನ ಬೆಲೆಯ ಆಧಾರವಾಗಿ ಜಗತ್ತಿಗೆ ಪರಿಚಯಿಸಿದ ಶ್ರೇಯಸ್ಸು ಭಾರತೀಯರಿಗೆ ಸಲ್ಲುತ್ತದೆ. ಇದೊಂದು ವಿಶೇಷವಾದಂತಹ ಕೊಡುಗೆ ಮತ್ತು ನಮ್ಮ ಭಾರತೀಯರ ಹೆಮ್ಮೆಯ ಕೊಡುಗೆ ಅಂತ ಹೇಳೋದಕ್ಕೆ ಒಂದು ಖುಷಿಯಾಗತ್ತೆ.
ಯಾಕಂದರೆ 0 ಅನ್ನುವಂತಹ ಒಂದು ಅಂಕಿ ಇಲ್ಲದೇ ಇದ್ದರೆ ಆ ಸಂಖ್ಯೆಯನ್ನು ನಾವು ಹೇಗೆ ಮುಂದುವರಿಸೋದು ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಸೊ ಶೂನ್ಯವನ್ನು ಬಳಸಿದಂತಹ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ. ಓಕೆ, ಸೊ ನೆಕ್ಸ್ಟ್ 19ನೆಯ ಪ್ರಶ್ನೆ, ಭೂಮಿ ಗುಂಡಾಗಿದೆ ಮತ್ತು ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಪ್ರತಿಪಾದಿಸಿದ ಪ್ರಾಚೀನ ಭಾರತೀಯ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆರ್ಯಭಟ. ವಿವರಣೆ: ಪಾಶ್ಚಾತ್ಯ ವಿಜ್ಞಾನಿ ಕೋಪರ್ನಿಕಸ್ಗಿಂತ 10 ಶತಮಾನಗಳ ಮುಂಚೆಯೇ ಭಾರತದ ಮಹಾನ್ ಖಗೋಳಜ್ಞ ಆರ್ಯಭಟನು ಭೂಮಿ ಗುಂಡಾಗಿದೆ ಹಾಗೂ ಸೂರ್ಯನ ಸುತ್ತ ಸುತ್ತುತ್ತದೆ ಎಂದು ಸಾರಿದ್ದನು. ಹಾಗಾಗಿ ಭೂಮಿ ಗುಂಡಾಗಿದೆ ಮತ್ತು ಸೂರ್ಯನ ಸುತ್ತ ಅದು ಪರಿಭ್ರಮಿಸುತ್ತದೆ ಅಂತ ಮೊಟ್ಟ ಮೊದಲು ಅದನ್ನು ಜಗತ್ತಿಗೆ ಪರಿಚಯಿಸಿದವರು ನಮ್ಮ ಭಾರತೀಯ ವಿಜ್ಞಾನಿ ಆರ್ಯಭಟ ಅನ್ನೋದು ಹೆಮ್ಮೆಯ ವಿಷಯ. ನೆಕ್ಸ್ಟ್ 20ನೆಯ ಪ್ರಶ್ನೆ, ಆರ್ಯಭಟನು ಕೋಪರ್ನಿಕಸ್ಗಿಂತ ಎಷ್ಟು ಶತಮಾನಗಳಷ್ಟು ಹಿಂದಿನವನಾಗಿದ್ದನು? ಅಂದರೆ 10 ಶತಮಾನಗಳಷ್ಟು ಹಿಂದಿನವನಾಗಿದ್ದನು. ವಿವರಣೆ: ಆರ್ಯಭಟನು ಸಾಮಾನ್ಯ ಶಕ 5ನೇ ಶತಮಾನದವನಾಗಿದ್ದು, ಸಾಮಾನ್ಯ ಶಕ 16ನೇ ಶತಮಾನದಲ್ಲಿದ್ದ ಕೋಪರ್ನಿಕಸ್ಗಿಂತ ಸುಮಾರು 10 ಶತಮಾನಗಳಷ್ಟು ಹಿರಿಯನವನಾಗಿದ್ದನು ಅಂತ ಹೇಳ್ಬೋದು. ಸೊ ಅಷ್ಟು ಹಿಂದಿನ ಕಾಲದಲ್ಲೇ ಭೂಮಿ ಗುಂಡಾಗಿದೆ ಅನ್ನೋದನ್ನು ಜಗತ್ತಿಗೆ ಪರಿಚಯಿಸಿದವರು ಆರ್ಯಭಟ. ನೆಕ್ಸ್ಟ್, ಪ್ರಾಚೀನ ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಎಲ್ಲಿ ಸಿದ್ಧಗೊಳಿಸಿದರು ಅಂತ ಇದೆ. ಸರಿಯಾದ ಉತ್ತರ ಉಜ್ಜಯಿನಿ. ಸಮುದ್ರಯಾನ ಮಾಡುವ ನಾವಿಕರ ಅನುಕೂಲಕ್ಕಾಗಿ ಪ್ರಾಚೀನ ಭಾರತೀಯ ವಿಜ್ಞಾನಿಗಳು ಉಜ್ಜಯಿನಿ ನಗರವನ್ನು ಕೇಂದ್ರವಾಗಿಟ್ಟುಕೊಂಡು ರೇಖಾಂಶ ನಕ್ಷೆಯನ್ನು ಸಿದ್ಧಪಡಿಸಿದರು. ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ಇದು ಕೇಳ್ಬೋದು, ನೋಟ್ ಮಾಡ್ಕೊಳ್ಳಿ. ಪ್ರಾಚೀನ ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು. ನೆಕ್ಸ್ಟ್ 22ನೇ ಪ್ರಶ್ನೆ, ಪೈಥಾಗೋರಸ್ನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳಷ್ಟು ಮೊದಲೇ ಗುರುತಿಸಿದ್ದ ಭಾರತೀಯ ವಿಜ್ಞಾನಿ ಯಾರು ಅಂತ ಅಂದರೆ ಬೋಧಾಯನ. ಓಕೆ, ಬೋಧಾಯನ ಅನ್ನೋದು ಸರಿಯಾದ ಉತ್ತರ. ವಿವರಣೆ: ಜ್ಯಾಮಿತಿಯ ಪ್ರಸಿದ್ಧ ಪೈಥಾಗೋರಸ್ನ ಪ್ರಮೇಯವನ್ನು ಗ್ರೀಕ್ ಗಣಿತಜ್ಞ ಪೈಥಾಗೋರಸ್ಗಿಂತ 2 ಶತಮಾನಗಳ ಮೊದಲೇ ಭಾರತೀಯ ಗಣಿತಜ್ಞ ಬೋಧಾಯನನು ತನ್ನ ಶುಲ್ಬ ಸೂತ್ರಗಳಲ್ಲಿ ನಿರೂಪಿಸಿದ್ದನು. ಓಕೆ, ಪೈಥಾಗೋರಸ್ನ ಪ್ರಮೇಯವನ್ನು ಪರಿಚಯಿಸಿದ ಭಾರತೀಯ ವಿಜ್ಞಾನಿ, 2 ಶತಮಾನಗಳಿಗಿಂತ ಮೊದಲೇ ಪರಿಚಯಿಸಿದಂತಹ ಭಾರತೀಯ ವಿಜ್ಞಾನಿ ಬೋಧಾಯನ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ 23ನೇ ಪ್ರಶ್ನೆ, ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು 27 ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸಿದ ಭಾರತೀಯ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಕಣಾದ. ಓಕೆ, ಕಣಾದ ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಪರಿಚಯಿಸಿದ ಮೊದಲ ಭಾರತೀಯ ವಿಜ್ಞಾನಿ. ವಿವರಣೆ: ವೈಶೇಷಿಕ ದರ್ಶನದ ಪ್ರವರ್ತಕರಾದ ಮಹರ್ಷಿ ಕಣಾದರು ಸುಮಾರು 27 ಶತಮಾನಗಳ ಹಿಂದೆಯೇ ಪ್ರತಿಯೊಂದು ವಸ್ತುವು ಅಣು ಎಂಬ ಅತ್ಯಂತ ಸೂಕ್ಷ್ಮ ಕಣದಿಂದ ಆಗಿದೆ ಎಂದು ಪ್ರತಿಪಾದಿಸಿದರು. ಓಕೆ, ಸೊ ನೆಕ್ಸ್ಟ್ 24ನೆಯ ಪ್ರಶ್ನೆ, ಪ್ರಾಚೀನ ಭಾರತದಲ್ಲಿ ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿದ್ದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಗುಜರಾತ್ನ ಸೂರತ್. ಪ್ರಾಚೀನ ಭಾರತೀಯರು ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಮುಂಚೂಣಿಯಲ್ಲಿದ್ದು ಗುಜರಾತಿನ ಸೂರತ್ ಪ್ರಪಂಚದ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವಾಗಿ ಪ್ರಸಿದ್ಧಿ ಪಡೆದಿತ್ತು. ಓಕೆ, ಸೊ ನೆಕ್ಸ್ಟ್ 25ನೆಯ ಪ್ರಶ್ನೆ, ಪ್ರಪಂಚದಲ್ಲಿ ನೌಕಾಯಾನದ ವೇಗ ಹೆಚ್ಚಾಗಲು ಭಾರತೀಯರು ಯಾವುದನ್ನು ಗುರುತಿಸಿದ್ದು ಕಾರಣವಾಯಿತು ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಮುಂಗಾರು ಮಾರುತಗಳು. ಪ್ರಪಂಚದಲ್ಲಿ ನೌಕಾಯಾನದ ವೇಗ ಹೆಚ್ಚಾಗಲು ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ್ದು ಕಾರಣವಾಯಿತು. ವಿವರಣೆ: ಭಾರತೀಯ ನಾವಿಕರು ಸಮುದ್ರಯಾನದಲ್ಲಿ ಮುಂಗಾರು ಮಾರುತಗಳ ದಿಸೆಯನ್ನು ಸರಿಯಾಗಿ ಗುರುತಿಸಿದ್ದರಿಂದ ಪ್ರಪಂಚದಾದ್ಯಂತ ನೌಕಾಯಾನದ ವೇಗ ಹೆಚ್ಚಾಯಿತು ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿಯು ಅಫ್ಘಾನಿಸ್ತಾನದ ಯಾವ ಸ್ಥಳದಲ್ಲಿತ್ತು ಅಂದರೆ ಬಾಮಿಯಾನ್. ಓಕೆ, ಬಾಮಿಯಾನ್ ಅನ್ನುವಂತಹ ಸ್ಥಳದಲ್ಲಿ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಇತ್ತು ಅಂತ ಹೇಳಲಾಗಿದೆ. ಅಫ್ಘಾನಿಸ್ತಾನದ ಬಾಮಿಯಾನ್ ಎಂಬಲ್ಲಿ ಬೆಟ್ಟದ ಬಂಡೆಯಲ್ಲಿ ಕೆತ್ತಲಾಗಿದ್ದ ಬೃಹತ್ ಬುದ್ಧನ ಮೂರ್ತಿಯು ಜಗತ್ತಿನ ಅತಿ ಎತ್ತರದ ಬುದ್ಧನ ವಿಗ್ರಹವಾಗಿತ್ತು ಅಂತ ಹೇಳಲಾಗಿದೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ 27ನೇ ಪ್ರಶ್ನೆ, ಕಾಂಬೋಡಿಯಾದಲ್ಲಿರುವ ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲೊಂದಾದ ಭವ್ಯ ಹಿಂದೂ ದೇವಾಲಯ ಯಾವುದು ಅಂತ ಅಂದರೆ ಅಂಕೋರ್ ವಾಟ್. ಓಕೆ, ಕಾಂಬೋಡಿಯಾದಲ್ಲಿರುವಂತಹ
ಅಂಕೋರ್ ವಾಟ್ ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲೊಂದಾದ ಭವ್ಯ ಹಿಂದೂ ದೇವಾಲಯ ಅಂತ ಹೇಳ್ಬೋದು. ವಿವರಣೆ: ಕಾಂಬೋಡಿಯಾದಲ್ಲಿರುವ ಅಂಕೋರ್ ವಾಟ್ ದೇವಾಲಯವು ಜಗತ್ತಿನ ಅತಿ ದೊಡ್ಡ ಹಿಂದೂ ದೇವಾಲಯ ಹಾಗೂ ಶ್ರೇಷ್ಠ ಶಿಲ್ಪವಾಗಿದ್ದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಓಕೆ, ಸೊ ಇದರ ವಿಶೇಷತೆ ಏನಂದರೆ ಈ ಒಂದು ಶ್ರೇಷ್ಠ ವಾಸ್ತುಶಿಲ್ಪ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆ. ಇನ್ನು 28ನೆಯ ಪ್ರಶ್ನೆ: ಜಾವಾದಲ್ಲಿರುವ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧಾಲಯ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬೋರ್ಬೋದೂರ್. ಓಕೆ, ಇಂಡೋನೇಷ್ಯಾದ ಜಾವಾ ದ್ವೀಪದಲ್ಲಿರುವ ಬೋರ್ಬೋದೂರ್ ಬೌದ್ಧಾಲಯವು ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ಸ್ಮಾರಕವಾಗಿದ್ದು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿದೆ. ಇದು ಕೂಡ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರ್ಪಡೆಯಾಗಿದೆ. ಸೊ ನೆಕ್ಸ್ಟ್ 29ನೆಯ ಪ್ರಶ್ನೆ: ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಅರ್ಥವನ್ನು ನೀಡುವ ಪ್ರಾಚೀನ ಭಾರತೀಯ ಉದಾತ್ತ ಚಿಂತನೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ವಸುದೈವ ಕುಟುಂಬಕಂ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ವಸುದೈವ ಕುಟುಂಬಕಂ ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ ಎಂದರ್ಥ. ಇದು ಮಾನವ ಕುಲಕ್ಕೆ ಭಾರತೀಯ ಸಂಸ್ಕೃತಿಯು ನೀಡಿದ ಸಾರ್ವಕಾಲಿಕ ಉದಾತ್ತ ಸಂದೇಶವಾಗಿದೆ. ಓಕೆ, ಸೊ ನೆಕ್ಸ್ಟ್ ಕೊನೆಯ ಪ್ರಶ್ನೆ: ಪ್ರಾಚೀನ ಶಿಕ್ಷಣ ಸಂಸ್ಕೃತಿಯಲ್ಲಿ ಗುರುಗಳು ಶಿಷ್ಯರಿಗೆ ನೀಡಿದ ಸಾರ್ವಕಾಲಿಕ ಮೌಲ್ಯಗಳಲ್ಲಿ ಕೆಳಗಿನ ಯಾವುದನ್ನು ದೇವರಂತೆ ಭಾವಿಸಲು ಹೇಳಲಾಗಿದೆ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ತಾಯಿ, ತಂದೆ, ಆಚಾರ್ಯ ಮತ್ತು ಅತಿಥಿ ಅನ್ನೋದು ಸರಿಯಾದ ಉತ್ತರ. ಪ್ರಾಚೀನ ಶಿಕ್ಷಣ ಸಂಸ್ಕೃತಿಯಲ್ಲೇ ನಾವು ಗುರುಗಳು ಶಿಷ್ಯರಿಗೆ ನೀಡಿದ ಒಂದು ಸಾರ್ವಕಾಲಿಕ ಮೌಲ್ಯ ಯಾವುದು ಅಂದರೆ ತಾಯಿ, ತಂದೆ, ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಾಗಿದೆ. ಇದು ನಮ್ಮ ಪ್ರಾಚೀನ ಶಿಕ್ಷಣ ಸಂಸ್ಕೃತಿಯಲ್ಲೇ ಇತ್ತು ಅನ್ನೋದು ವಿಶೇಷತೆ. ಪ್ರಾಚೀನ ಭಾರತೀಯ ಶಿಕ್ಷಣ ಸಂಸ್ಕೃತಿಯಲ್ಲಿ ಗುರುಗಳು ಶಿಷ್ಯರಿಗೆ ತಾಯಿ, ತಂದೆ, ಆಚಾರ್ಯ ಹಾಗೂ ಅತಿಥಿಗಳನ್ನು ದೇವರಂತೆ ಗೌರವಿಸಬೇಕೆಂದು ಬೋಧಿಸಿದರು. ಓಕೆ, ಸೊ ಇದಿಷ್ಟು 6ನೇ ತರಗತಿ ಅಧ್ಯಾಯ 2 ಭಾರತ ನಮ್ಮ ಹೆಮ್ಮೆ ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಸಂಗ್ರಹವಾಗಿತ್ತು. ಓಕೆ, ಸೊ ಈ ರೀತಿಯ ಪ್ರಶ್ನೋತ್ತರಗಳನ್ನು ನಮಗೆ ಮುಂದಿನ CET ಎಕ್ಸಾಮ್ನಲ್ಲಿ ಕೇಳುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ರೀತಿಯ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಹೆಚ್ಚಿನ ಅಂಕಗಳನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಓಕೆ, ಸೊ ಈಗ 2 ಅಧ್ಯಾಯಗಳು ಮುಗಿದಿದೆ. 2 ಅಧ್ಯಾಯಗಳನ್ನು ನಾನು ಪ್ಲೇಲಿಸ್ಟ್ ರೆಡಿ ಮಾಡಿರ್ತೀನಿ. ಇದುವರೆಗೂ ಯಾರಾದರೂ ಮೊದಲನೇ ತರಗತಿಯ ಕ್ಲಾಸನ್ನು ನೋಡಿಲ್ಲ ಅಂತ ಅಂದರೆ ನೋಡ್ಬೋದು. ಓಕೆ, ಸೊ ಇವತ್ತಿನ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.